ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೀ ಪಡೆದುಕೊಂಡ ದೇಹ ಎಂಥದ್ದಾದರೂ ಇರಲಿ, ಸವೆದು ನಾಶವಾಗುವ ಮೊದಲೇ ಸತ್ಕಾರ್ಯಗಳನ್ನು ಮಾಡಿ ಪುಣ್ಯ ಸಂಪಾದಿಸು. ಇರುವ ದೇಹ ಕುಳ್ಳು ಬೆಂಕಿಯಾಗಿರುವಾಗಲೇ ಬೂದಿಯಾಗುವ ಮೊದಲೇ ಅಡಿಗೆ ಮಾಡಿ ಊಟ ಮುಗಿಸಿಕೊ. ತಿರುಗಿ ಈ ಜಗದ ಕೊಳೆಯಲ್ಲಿ ತಳಮಳಿಸಲು ಹುಟ್ಟಬಾರದೆಂದಿದ್ದರೆ ಸರ್ವ ರಕ್ಷಕ ಸಂಗಮನಾಥನನ್ನು ಸ್ಮರಿಸುತ್ತಿರು. ಶಕುನ ಅಪಶಕುನವೆಂದು ಪ್ರತಿಯೊಂದಕ್ಕೂ ಹೊರೆಹಚ್ಚಿ ನೋಡುವ ನೀವು ನಿಮ್ಮವರೆಲ್ಲರಿಗೆ ದುಃಖ ನೀಡುವುದಕ್ಕಾಗಿ ಅಂದು ಅದೇಕೆ ಹುಟ್ಟಿ ಬಂದೆ, ಇಂದು ಮತ್ತೆ ಅವರನ್ನಳಿಸುತ್ತ ಮತ್ತೇಕೆ ಸಾಯುತ್ತಿರುವೆ? ನೀನು ಎಲ್ಲಿಂದ ಹೋಗಬೇಕೆಂದಿದ್ದೀಯೋ ಅಲ್ಲಿರುವಾಗಲೇ ಸಂಗಮದೇವನನ್ನು ಪೂಜಿಸಿ ಪಠಿಸಿ ಜನ್ಮ ಸಾರ್ಥಕ ಪಡಿಸಿಕೊ. ಈ ಸಂಸಾರವೆಂಬುದು ಹಾಗೂ ಅದರ ಐಸಿರಿ ನಿಮಿಷ ಮಾತ್ರದ್ದು, ಕ್ಷಣಧೂಳಿಗರ್ಧದ್ದು, ಕಣ್ಣು ಮುಚ್ಚಿ ತೆರೆಯುವ ಅವಧಿಯದು. ಸಂಗಮನಾಥ ಆಕಾಶದಲ್ಲಿ ಮೋಡ ಕವಿದು ಚದುರಿ ಹೋಗುವ ತೆರೆದಂತೆ ಈ ಸಂಸಾರದ ಮಾಲೆಯನ್ನು ಮಾನವನಿಗೆ ಕಲ್ಪಿಸಿಕೊಟ್ಟಿರುವೆ. ಪರಮಾತ್ಮ ಕೊಡುವ ಸಮಯ ಒದಗಿದರೆ ಸಂಪತ್ತು ಬೆನ್ನು ಹತ್ತಿ ಬರುವುದು. ಎಲ್ಲೆಲ್ಲಿಯದೋ ನೀರು ಹರಿದು ಬಂದು ದೊಡ್ಡ ಕೆರೆ ತುಂಬಿದಂತೆ ಸಿರಿ ಸಂಪತ್ತು ತುಂಬಿ ತುಳುಕುವುದು. ಸಿಕ್ಕಲಾರದಂತ ವಸ್ತು ರಾಜನ ಬಂಧು ಬಳಗವೇ ಕೈವಶವಾಗುವುದು. ಆದರೆ ಆ ಮಹಾಯೋಗಿ ರಾಜ ಕೂಡಲ ಸಂಗಮದೇವ ಮುನಿದು ಬಿಟ್ಟರೆ ನೀರು ತುಂಬಿದ ಅರವಿಗೆ ಕಲ್ಲೇಟು ಬಿದ್ದ ನೀರು ಹರಿದು ಹೋಗುವಂತೆ ನಿಮಿಷಾರ್ಧದಲ್ಲಿ ಕರಗಿ ಹೋಗುವುದು. ಕೇಡು ಮಾಡಿದರೆ ಕೇಡನಾಡಿದರೆ ಇದೇ ಜನ್ಮದಲ್ಲಿ ಅನುಭವಿಸಬೇಕು. ಇಂದಿನ ಜನ್ಮದ ವಿಷಯ ಏನಾದರೂ ಇದ್ದಿರಲಿ, ಇಂದು ಅನುಭವಿಸುವ ಸುಖವೇ ಸುಖ. ಕೂಡಲ ಸಂಗಮನಾಥ ನಿಮ್ಮನ್ನು ಪೂಜಿಸಿದ ಫಲವನ್ನು ಇಲ್ಲಿಯೇ ಸುಖ ಶಾಂತಿಯ ರೂಪದಲ್ಲಿ ಪಡೆಯುತ್ತೇವೆ. ಇಂದಿನ ಶರಣರ ಹಿತವಚನಗಳೆಂದರೆ ಪರುಷಮಣಿ ಇದ್ದಂತೆ. ಅವನ್ನು ನೆರೆ ನಂಬಿದವನ ಕಬ್ಬಿಣ ದುಃಖ ಬದುಕು ಬಂಗಾರವಾಗುವುದು. ಜಂಗಮ ಸ್ವರೂಪಿಯಾದ ಸದಾಶಿವನನ್ನು ನಂಬಿ ಪೂಜಿಸಿದೊಡನೆಯೇ ನಿನ್ನ ಜೀವನ ಪಾವನವಾಗುವುದು. ಕೂಡಲ ಸಂಗಮನಾಥನ ಶರಣ ಸಂತತಿಯ ಹಿತೋಕ್ತಿಯನ್ನು ಆಚರಣೆಯಲ್ಲಿ ತರಲು ಕಠಿಣವಾದರೂ ಸವಿದು ಅನುಸರಿಸಿದರೆ ಬೇವಿನಂತೆ ಜೀವನ ಒಟ್ಟಿಗೆ ಒಳಿತನ್ನೇ ಮಾಡುವುದು. ಸೂರ್ಯೋದಯಕ್ಕೆ ಮೊದಲೆದ್ದು ಅಭಿಷೇಕ ಜಲ ಪತ್ರಿ ಪುಷ್ಪ ತಂದು ಒತ್ತು ಏರುವ ಮೊದಲೇ ಶಿವಲಿಂಗವನ್ನು ಪೂಜಿಸು. ನಿನ್ನ ಬದುಕಿನ ಅವಧಿ ಕಳೆದ ಬಳಿಕ ನಿನ್ನನ್ನಾರು ಅಪ್ಪಿ ಉಳಿಸಿಕೊಳ್ಳುವುದಿಲ್ಲ. ಮೃತ್ಯು ಬಂದು ನಿನಗೆರಗಿ ನಿನ್ನ ಆಯುಷ್ಯ ಮುಗಿವ ಮೊದಲೇ ಕೂಡಲ ಸಂಗಮನಾಥನ ಸೇವೆ ಪೂಜೆಗಳಲ್ಲಿ ತಲ್ಲೀನನಾಗು. ಸಂಸಾರದಲ್ಲಿ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ. ಯಾವಾಗಲೂ ಶಿವರಾತ್ರಿ ಎಂದು ಭಾವಿಸಿ ತಪ್ಪದೆ ಪೂಜೆ ನೈವೇದ್ಯ ಮಾಡುತ್ತಾ ಕೂಡಲ ಸಂಗಮನಾಥನ ಸಾಯುಜ್ಯ ಪಡೆಯುವುದೇ ಸಂಸಾರದ ಮುಖ್ಯ ಧರ್ಮ. ಅಂದು ಇಂದು ನಾಳೆ ಈಗ ಎಂದು ಸಮಯ ವ್ಯರ್ಥ ಕಳೆಯದೆ ಶಿವನೇ ನಿನಗೆ ಶರಣು ಎನ್ನುವವನಿಗೆ ಹಿಂದೆ ಸುದಿನ, ಅರನೆ ವಂದಿಸುವೆ ಎಂದು ಸ್ಮರಿಸಿ ಪೂಜಿಸುವವನಿಗೆ ಹಿಂದೆ ಮಹಾದಿನ. ನಮ್ಮ ಕೂಡಲ ಸಂಗಮನಾಥನನ್ನು ತಪ್ಪದೆ ಧ್ಯಾನಿಸುವವನಿಗೆ ಇದೀಗಲೇ ಸುಸಮಯವೆಂದು ಭಾವಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. Please subscribe my channel.